ನಮ್ಮ AICC ಇನ್ಚಾರ್ಜು ಸುರ್ಜೇವಾಲಾ ಅವರು ಎಲ್ಲ MLAಗಳು ಆಲ್ಮೋಸ್ಟು 130 ಜನ MLAಗಳಿಗೆ ಕರೆಸಿ ಎಲ್ಲರಿಗೂ ಅವರು ಮಾತಾಡಿದ್ದಾರೆ. ಅದರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ MLAಗಳು ಆ ಬೇಡಿಕೆನ ಕೊಟ್ಟಿದ್ದಾರೆ. ಮನೆಗಳು ಭಾಳ ಜನಕ್ಕೆ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ದುಡ್ಡು ಬೇಕಾಗಿತ್ತು. ಹಾಗಾಗಿ ಅವರವರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನು ನಮ್ಮ ಸುರ್ಜೇವಾಲಾ ಅವ್ರಿಗೆ ಕೊಟ್ಟಿದ್ದರು. ಆ ಬೇಡಿಕೆಯನ್ನು ನನ್ನ ಕೈಯಲ್ಲಿ ಕೊಟ್ಟರು. ಆ ಪಟ್ಟಿ ತೊಗೊಂಡು ಅದು MLA ಆದಷ್ಟು ಆ ಮನೆಗಳು ಕೊಡಬೇಕಂತ. ಆಮೇಲೆ ಎಲ್ಲ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದೆ ಅಂದರೆ ಸುರ್ಜೇವಾಲಾ ಅವರು ತಮಗೆಲ್ಲ ಗೊತ್ತಿದೆ, ಅವರು ಖುಷಿ ಪಡಿಸೋಕೆ ಯಾರೂ ಹೇಳಲ್ಲ. ಇವತ್ತು ನನ್ನ ಭಾಳ ಖುಷಿ ಸಂತೋಷನ ತಂತು. ನನ್ನ ನಂಬರ್ 1 ಅವಾರ್ಡ್ ಯಾರು ನಾನು ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ. ಇಲ್ಲಲ್ಲ ಹೇಳ್ರಿ, ಆರೋಪ ಯಾರು ಮಾಡಿದರು? ನನ್ನ ಮೇಲೆ ಮಾಡಿದ್ದ ನೋಡಿ, ಇದೇ ಮಾಧ್ಯಮದವರು. ಇಲ್ಲ ಒಂದು ನಿಮಿಷ ಹೇಳ್ರಿ. ಈಗ ಸುರ್ಜೇವಾಲಾ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಯಾವತ್ತೂ ಸುರ್ಜೇವಾಲಾ ಮಾತ್ರ ಬೇರೆಯವ್ರ ಥರ ಅಲ್ಲ. ಸುರ್ಜೇವಾಲಾ ಅವ್ರು ಬೇರೆಯವ್ರ ಥರ ಅಲ್ಲ. ಎಲ್ಲ ಮಾಹಿತಿ ತೊಗೊಂಡು ಇವತ್ತು ಮಂತ್ರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ರಿವಾರ್ಡ್ ಫಸ್ಟ್ ರಿವಾರ್ಡ್ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ನನಗೆ ಖುಷಿ ತಂದಿದೆ. ಹೇಳ್ರಿ ಯಾರು ಈಗ ನಾನು ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ರಿವಾರ್ಡ್ ಕೊಡೋದ ನನಗೆ? ಏನಕ್ಕೆ ಕೊಟ್ಟರು? ಈಗ ಬರ್ತಾರೆ ಕೇಳ್ಕೊಳ್ಳಿ ಅವರೇ. ಈಗ ಸುರ್ಜೇವಾಲಾ ಅವ್ರು ಬರ್ತಾರೆ ಕೆಳಗಡೆ ಅರ್ಧ ಒಂದು ಗಂಟೆ, ಇನ್ನೂ ಇಬ್ಬರು ಮೀಟಿಂಗ್ ಇದೆ. ಕೊಟ್ಟಿದ್ದು ಈಗ ಕರೆದಿದ್ದಾರೆ. ಈಗ ನಂತವನ್ನು ಕೊಟ್ಟಿದ್ದಾರೆ, ಅವ್ರ ತವನ್ನು ಕೇಳ್ಕೊಂಡಿದ್ದಾರೆ, ನಂತವನ್ನು ಕೊಟ್ಟಿದ್ದಾರೆ. ಏನಕ್ಕಂದರೆ ಟಾರ್ಗೆಟ್ ಇಲ್ಲ. ಈಗ MLAಗಳು ಡಿಮ್ಯಾಂಡ್ ಏನು? ಮನೆ ಕೊಡಿ ಅಂತಾರೆ. 2 ವರ್ಷದಿಂದ ಹೊಸ ಟಾರ್ಗೆಟ್ ಯಾವುದೂ ಕೊಟ್ಟಿಲ್ಲ. ಹಿಂದಿನ ಸರ್ಕಾರದಲ್ಲಿ BJPದಲ್ಲೂ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಕಾರಣ ಅಂದರೆ ಈ ಬಾರಿ ಮುಖ್ಯಮಂತ್ರಿಗಳು ಈ ವರ್ಷ 3 ಲಕ್ಷ ಮನೆ ಟಾರ್ಗೆಟ್ ಕೊಡ್ತೀನಿ ಅಂದಿದ್ರು. ತಮಗೆಲ್ಲ ಗೊತ್ತೇ ಇದ್ದಂಗೆ 2013ರಿಂದ ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 14,58,000 ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ಕೊಟ್ಟಿದ್ರು. ಅದಾದಮೇಲೆ ಯಾವ ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆ ಕೊಟ್ಟಿಲ್ಲ. BJP ಸರ್ಕಾರ ಬಂತು, ಮನೆ ಕೊಟ್ಟಿಲ್ಲ. ಈ ಬಾರಿ ನಾವು 2 ವರ್ಷದಿಂದ ಕೊಟ್ಟಿಲ್ಲ. ಕಾರಣ ಅಂದರೆ ಆನ್ಗೋಯಿಂಗ್ 9.5 ಲಕ್ಷ ಮನೆಗಳು ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಆನ್ಲೈನ್ ಈ ವರ್ಷ ಕಂಪ್ಲೀಟ್ ಮಾಡು, ಬರೋ ವರ್ಷದಲ್ಲಿ ಈಗ ನಾವು 1,20,000 ಕೊಡ್ತಾಯಿದ್ದೀವಿ. ಅದಕ್ಕೆ ಮನೆ ಮುಖ್ಯಮಂತ್ರಿಗಳು 3.5 ಲಕ್ಷ ಮಾಡಬೇಕಂತ ಒಂದು ಯೋಚನೆದಲ್ಲಿದ್ದಾರೆ. 1,20,000 ಏನಾಗಲ್ಲ, 3.5 ಲಕ್ಷ ಮಾಡುವಂಥ ಯೋಚನೆದಲ್ಲಿದ್ದಾರೆ. ಬರೋ ವರ್ಷ ಟಾರ್ಗೆಟ್. ಈಗ ಟಾರ್ಗೆಟ್ ಏನಾದರೂ ಮನೆಗಳು ಎಲ್ಲಿಂದ ಕೊಡೋಕ್ಕಾಗ್ತದೆ? ಈಗ ಬೇಡಿಕೆ ಇರೋದು ಎಲ್ಲರಿಗೂ. ಈಗ MLAಗಳು ಹೌದ್ರಿ, ಅದೇ ಮನೆ ಶಾಸಕರು ಸುರ್ಜೇವಾಲಾ ಮೂಲಕ ದೂರು ಕೊಟ್ಟಿದ್ರು. ಈಗ ಅವರು ಮನೆ ಕೊಡಿ ಅಂತ ನಿಮಗೆ ಇನ್ಸಿಸ್ಟ್ ಮಾಡಿದ್ದಾರೆ. ಅಂದ್ರೆ ನೀವೀಗ ಬಜೆಟ್ ಅಲ್ಲಿ ಇಲ್ಲದ ಮನೆಗಳನ್ನು ನೀವು ಸುರ್ಜೇವಾಲಾ ಕೊಟ್ಟರು ಅಂತ ಹೇಗೆ ಕೊಡ್ತೀರಾ? ಇಲ್ಲ ಬಜೆಟ್ ಇಲ್ಲ, ಮನೆಗಳು ಬೇಡಿಕೆ ಇಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ, ಸೆಲೆಕ್ಷನ್ ಆಗಲ್ಲ. ನನ್ನ ಅವಧಿಯಲ್ಲಿ 2 ವರ್ಷದಲ್ಲಿ ಕನಿಷ್ಠ 60,000 ಸೆಲೆಕ್ಷನ್ ಆಗಿಲ್ಲ ಅಂತ ಮನೆಗಳು. ಯಾರು MLA ಬೇಡಿಕೆ ಇತ್ತು MLAಗಳು ಕೊಟ್ಟಿದ್ದೀನಿ. ಈಗ ಆ ಥರ ಕ್ಯಾನ್ಸಲೇಷನ್ ಭಾಳಷ್ಟು ಆಗ್ತಾ ಇರ್ತದೆ. ಆದರೆ ನಾನು MLAಗಳು ಬೇಡಿಕೆ ಕೊಡ್ತೀನಿ. ಬರೋ ವರ್ಷ ಹೊಸ ಟಾರ್ಗೆಟ್ ಬರ್ತಾರೆ, ಎಲ್ಲರಿಗೂ ಮನೆಗಳು ಕೊಡ್ತೀನಿ. ಏನಿಗೆ ಮೌಲ್ಯಮಾಪನ? ಅದೆಲ್ಲ ಇಲ್ಲ, ಅವ್ರು ಬರ್ತಾರೆ ಕೇಳ್ಕೊಂಡು. ಎಲ್ಲ ಕಾರಣಕ್ಕಾಗಿ ಶಾಸಕರನ್ನ ಕರೆಯುವಂತ ಬೆಳವಣಿಗೆ ಆಗಿದೆ. ತಮ್ಮ ಹತ್ರ ಇವತ್ತಿನ ಚರ್ಚೆಯಲ್ಲಿ ಆ ವಿಚಾರ ಸುರ್ಜೇವಾಲಾ ಪ್ರಸ್ತಾಪ ಮಾಡಿದ್ರ? ಯಾವ್ದು ಆ ವಿಚಾರ ಏನು ಮಾತಾಡಿದ್ರು? ಇಲ್ಲ, ಲಾಸ್ಟ್ ಟೈಮ್ ಮಾತಾಡಿದ್ರು. ಅದಾದ್ಮೇಲೆ ಏನು ಮಾತಾಡಿಲ್ಲ. ಆ ವಿಚಾರ ಏನು ಮಾತಾಡಿದ್ರು? ನಾನು ಹೇಳಿಲ್ಲ ಗುರು, CBI ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಅಲ್ವಾ? ಯಾವ ತನಿಖೆ ಹೇಳ್ರಿ. ಅದು ಅವ್ರು ನನ್ನ ಮೇಲೆ ದಯಮಾಡಿ ಮಾಧ್ಯಮ ಸ್ನೇಹಿತರು ಅರ್ಥ ಮಾಡ್ಕೊಳ್ಬೇಕು. ಅವ್ರು ನನ್ನ ಮೇಲೆ ನೇರವಾಗಿ ಆರೋಪ ಮಾಡಿಲ್ಲ, ನಾನು ಅಧಿಕಾರಿಗಳ ಮೇಲೆ ಆರೋಪ ಮಾಡಿಲ್ಲ. ಏನು ನಡೀತಾ ಇದೆ ಅಂತ ಕೇಳಿದೀವಿ, ಅದೇ ತನಿಖೆ ಮಾಡ್ತಾಯಿದ್ದೀವಿ. ತನಿಖೆ ಬಂದಾದ್ಮೇಲೆ ನಿಮ್ಗೆ ಹೇಳ್ತೀವಿ ನಾವು. ನಮ್ಮ AICC ಇನ್ಚಾರ್ಜು ಸುರ್ಜೇವಾಲಾ ಅವರು ಎಲ್ಲ MLAಗಳು ಆಲ್ಮೋಸ್ಟು 130 ಜನ MLAಗಳಿಗೆ ಕರೆಸಿ ಎಲ್ಲರಿಗೂ ಅವರು ಮಾತಾಡಿದ್ದಾರೆ. ಅದರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ MLAಗಳು ಆ ಬೇಡಿಕೆನ ಕೊಟ್ಟಿದ್ದಾರೆ. ಮನೆಗಳು ಭಾಳ ಜನಕ್ಕೆ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ದುಡ್ಡು ಬೇಕಾಗಿತ್ತು. ಹಾಗಾಗಿ ಅವರವರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನು ನಮ್ಮ ಸುರ್ಜೇವಾಲಾ ಅವ್ರಿಗೆ ಕೊಟ್ಟಿದ್ರು. ಆ ಬೇಡಿಕೆಯನ್ನು ನನ್ನ ಕೈಯಲ್ಲಿ ಕೊಟ್ಟರು. ಆ ಪಟ್ಟಿ ತೊಗೊಂಡು ಅದು MLA ಆದಷ್ಟು ಆ ಮನೆಗಳು ಕೊಡಬೇಕಂತ.
ಆಮೇಲೆ ಎಲ್ಲ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದೆ ಅಂದರೆ ಸುರ್ಜೇವಾಲ ಅವರು ತಮಗೆಲ್ಲ ಗೊತ್ತಿದೆ. ಅವರು ಖುಷಿ ಪಡ್ಸೋಕ್ಕೆ ಯಾರೂ ಹೇಳಲ್ಲ. ಇವತ್ತು ನನ್ನ ಭಾಳ ಖುಷಿ ಸಂತೋಷನ ತಂತು. ನನ್ನ ನಂಬರ್ 1 ಅವಾರ್ಡ್ ಯಾರ ನಾನು ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸುರ್ಜೇವಾಲ ಯಾರಿಗೂ ಹೇಳಲ್ಲ. ಆರೋಪ ಬಂದಿದೆ ನಿಮ್ಮ ಮೇಲೆ, ಇಲ್ಲಲ್ಲ ಅವಾರ್ಡ್ ತಗೊಂಡ್ಬಿಡ್ರಿ. ಈಗ ಹೇಳ್ರಿ, ಆರೋಪ ಯಾರು ಮಾಡಿದ್ರು? ನಿಮ್ಮ ಶಾಸಕರು ನನ್ನ ಮೇಲೆ ಮಾಡಿದ್ದ ನೋಡಿ, ಇದೇ ಮಾಧ್ಯಮದವರು. ಇಲ್ಲ ಒಂದು ನಿಮಿಷ ಹೇಳ್ರಿ. ಈಗ ಅವ್ರು ಈಗ ಸುರ್ಜೇವಾಲ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಯಾವತ್ತೂ ಸುರ್ಜೇವಾಲ ಮಾತ್ರ ಬೇರೆಯವ್ರ ಥರ ಅಲ್ಲ. ಸುರ್ಜೇವಾಲ ಅವ್ರು ಬೇರೆಯವ್ರ ಥರ ಅಲ್ಲ. ಎಲ್ಲ ಮಾಹಿತಿ ತೊಗೊಂಡು ಇವತ್ತು ಮಂತ್ರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ರಿವಾರ್ಡ್, ನೀನು ಫಸ್ಟ್ ರಿವಾರ್ಡ್ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ನನಗೆ ಖುಷಿ ತಂದಿದೆ. ಅವರಿಂದ ನಿಮಗೆ ಹೇಳ್ರಿ, ಮಾಡಬೇಕು ಅಂತಂದ್ರೆ ಇಲಾಖೆಯಲ್ಲಿ ಏನಿರ್ತದೆ ಸಚಿವರನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡ್ತೀರ ಅಂತ ಆರೋಪ ಸರ್. ಯಾರು ಈಗ ನಾನು ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ರಿವಾರ್ಡ್ ಕೊಡೋದ ನನಗೆ? ಏನಕ್ಕೆ ಕೊಟ್ಟರು? ಈಗ ಬರ್ತಾರೆ ಕೇಳ್ಕೊಳ್ಳಿ ಅವರೇ. ಈಗ ಸುರ್ಜೇವಾಲ ಅವ್ರು ಬರ್ತಾರೆ ಕೆಳಗಡೆ ಅರ್ಧ ಒಂದು ಗಂಟೆ, ಇನ್ನೂ ಇಬ್ಬರು ಮೀಟಿಂಗ್ ಇದೆ. ಒಟ್ಟಿದ್ದು ಈಗ ಕರ್ತಿದ್ದಾರೆ. ಈಗ ನಂತವನ್ನು ಕೊಟ್ಟಿದ್ದಾರೆ, ಅವ್ರ ತವನ್ನು ಕೇಳ್ಕೊಂಡಿದ್ದಾರೆ, ನಂತವನ್ನು ಕೊಟ್ಟಿದ್ದಾರೆ. ಏನಕ್ಕಂದರೆ ಟಾರ್ಗೆಟ್ ಇಲ್ಲ. ಈಗ MLAಗಳು ಡಿಮ್ಯಾಂಡ್ ಏನು? ಮನೆ ಕೊಡಿ ಅಂತಾರೆ. 2 ವರ್ಷದಿಂದ ಹೊಸ ಟಾರ್ಗೆಟ್ ಯಾವುದೂ ಕೊಟ್ಟಿಲ್ಲ. ಹಿಂದಿನ ಸರ್ಕಾರದಲ್ಲಿ BJPದಲ್ಲೂ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಕಾರಣ ಅಂದರೆ ಈ ಬಾರಿ ಮುಖ್ಯಮಂತ್ರಿಗಳು ಈ ವರ್ಷ 3 ಲಕ್ಷ ಮನೆ ಟಾರ್ಗೆಟ್ ಕೊಡ್ತೀನಿ ಅಂದಿದ್ರು. ತಮಗೆಲ್ಲ ಗೊತ್ತೇ ಇದ್ದಂಗೆ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 14,58,000 ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ಕೊಟ್ಟಿದ್ರು. ಅದಾದಮೇಲೆ ಯಾವ ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆ ಕೊಟ್ಟಿಲ್ಲ. BJP ಸರ್ಕಾರ ಬಂತು, ಮನೆ ಕೊಟ್ಟಿಲ್ಲ. ಈ ಬಾರಿ ನಾವು 2 ವರ್ಷದಿಂದ ಕೊಟ್ಟಿಲ್ಲ. ಕಾರಣ ಅಂದರೆ ಆನ್ಗೋಯಿಂಗ್ 9.5 ಲಕ್ಷ ಮನೆಗಳು ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಆನ್ಲೈನ್ ಈ ವರ್ಷ ಕಂಪ್ಲೀಟ್ ಮಾಡು, ಬರೋ ವರ್ಷದಲ್ಲಿ ಏನಿವತ್ತು ಈಗ ನಾವು 1,20,000 ಕೊಡ್ತಾಯಿದ್ದೀವಿ. ಅದಕ್ಕೆ ಮನೆ ಮುಖ್ಯಮಂತ್ರಿಗಳು 3.5 ಲಕ್ಷ ಮಾಡಬೇಕಂತ ಒಂದು ಯೋಚನೆದಲ್ಲಿದ್ದಾರೆ. 1,20,000 ಏನಾಗಲ್ಲ, 3.5 ಲಕ್ಷ ಮಾಡುವಂಥ ಯೋಚನೆದಲ್ಲಿದ್ದಾರೆ. ಬರೋ ವರ್ಷ ಟಾರ್ಗೆಟ್. ಈಗ ಟಾರ್ಗೆಟ್ ಏನಾದರೂ ಮನೆಗಳು ಎಲ್ಲಿಂದ ಕೊಡೋಕ್ಕಾಗ್ತದೆ? ಈಗ ಬೇಡಿಕೆ ಇರೋದು ಎಲ್ಲರಿಗೂ. ಈಗ MLAಗಳು ಹೌದ್ರಿ, ಅದೇ ಮನೆ ಶಾಸಕರು ಸುರ್ಜೇವಾಲ ಮೂಲಕ ದೂರು ಕೊಟ್ಟಿದ್ರು. ಈಗ ಅವರು ಮನೆ ಕೊಡಿ ಅಂತ ನಿಮ್ಗೆ ಇನ್ಸಿಸ್ಟ್ ಮಾಡಿದ್ದಾರೆ. ಅಂದ್ರೆ ನೀವೀಗ ಬಜೆಟ್ ಅಲ್ಲಿ ಇಲ್ಲದ ಮನೆಗಳನ್ನ ನೀವು ಸುರ್ಜೇವಾಲ ಕೊಟ್ಟರು ಅಂತ ಹೇಗೆ ಕೊಡ್ತೀರಾ? ಇಲ್ಲ ಬಜೆಟ್ ಇಲ್ಲ, ಮನೆಗಳು ಬೇಡಿಕೆ ಇಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ, ಸೆಲೆಕ್ಷನ್ ಆಗಲ್ಲ. ನನ್ನ ಅವಧಿಯಲ್ಲಿ 2 ವರ್ಷದಲ್ಲಿ ಕನಿಷ್ಠ 60,000 ಸೆಲೆಕ್ಷನ್ ಆಗಿಲ್ಲ ಅಂತ ಮನೆಗಳು. ಯಾರು MLA ಬೇಡಿಕೆ ಇತ್ತು MLAಗಳು ಕೊಟ್ಟಿದ್ದೀನಿ. ಈಗ ಆ ಥರ ಕ್ಯಾನ್ಸಲೇಷನ್ ಭಾಳಷ್ಟು ಆಗ್ತಾ ಇರ್ತದೆ. ಆದರೆ ನಾನು MLAಗಳು ಬೇಡಿಕೆ ಕೊಡ್ತೀನಿ. ಬರೋ ವರ್ಷ ಹೊಸ ಟಾರ್ಗೆಟ್ ಬರ್ತದೆ, ಎಲ್ಲರಿಗೂ ಮನೆಗಳು ಕೊಡ್ತೀನಿ. ಏನಿಗೆ ಮೌಲ್ಯಮಾಪನ? ಅದೆಲ್ಲ ಇಲ್ಲ, ಅವ್ರು ಬರ್ತಾರೆ ಕೇಳ್ಬೋದು. ಎಲ್ಲ ಕಾರಣಕ್ಕಾಗಿ ಶಾಸಕರನ್ನ ಕರೆಯುವಂತ ಬೆಳವಣಿಗೆ ಆಗಿದೆ. ತಮ್ಮ ಹತ್ರ ಇವತ್ತಿನ ಚರ್ಚೆಯಲ್ಲಿ ಆ ವಿಚಾರ ಸುರ್ಜೇವಾಲ ಪ್ರಸ್ತಾಪ ಮಾಡಿದ್ರ? ಯಾವ್ದು ಆ ವಿಚಾರ ಏನು ಮಾತಾಡಿದ್ರು? ಇಲ್ಲ, ಲಾಸ್ಟ್ ಟೈಮ್ ಕರೆದಿದ್ರು, ಲಾಸ್ಟ್ ಟೈಮ್ ಮಾತಾಡಿದ್ರು. ಅದಾದ್ಮೇಲೆ ಏನು ಮಾತಾಡಿಲ್ಲ. ಆ ವಿಚಾರ ಏನು ಮಾತಾಡಿದ್ರು? ನಾನು ಹೇಳಿಲ್ಲ ಗುರು, CBI ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇಲ್ವಾ? ಯಾವ ತನಿಖೆ ಹೇಳಿ ಹೇಳ್ರಿ. ಅದು ಅವ್ರು ನನ್ನ ಮೇಲೆ ದಯಮಾಡಿ ಮಾಧ್ಯಮ ಸ್ನೇಹಿತರು ಅರ್ಥ ಮಾಡ್ಕೊಳ್ಬೇಕು. ಅವ್ರು ನನ್ನ ಮೇಲೆ ನೇರವಾಗಿ ಆರೋಪ ಮಾಡಿಲ್ಲ, ನಾನು ಅಧಿಕಾರಿಗಳ ಮೇಲೆ ಆರೋಪ ಮಾಡಿಲ್ಲ. ಏನು ನಡೀತಾ ಇದೆ ಅಂತ ಕೇಳಿದ್ದೀವಿ, ಅದೇ ತನಿಖೆ ಮಾಡ್ತಾಯಿದ್ದೀವಿ. ತನಿಖೆ ಬಂದಾದ್ಮೇಲೆ ನಿಮ್ಗೆ ಹೇಳ್ತೀವಿ ನಾವು.